ಸಂತ್ರಸ್ತರಿಗೆ ಸದ್ಯಕ್ಕೆ ಹಂಚಿಕೆ ಆಗಲ್ವಾ ಫ್ಲಾಟ್? ಇದ್ರ ಬಗ್ಗೆ ಎಷ್ಟು ತನಕ ನಾವು ಚರ್ಚೆ ಮಾಡ್ತಾ ಇದ್ವಿ. ಮನೆಗಳ ಬಗ್ಗೆ ಇನ್ನೂ ಕೂಡ ಪರಿಶೀಲನೆಯನ್ನ ಡಿಸಿ ನಡೆಸ್ತಾ ಇದ್ದಾರೆ. ಇನ್ನು ಜಿಬಿಎ ಕೈ ಸೇರಿಲ್ಲ ಫ್ಲಾಟ್ಗಳ ಹಂಚಿಕೆಯ ವರದಿ. ಜಿಬಿಎ ಕೈ ಸೇರಿದ ತಕ್ಷಣ ಪರಿಶೀಲನೆ ಮಾಡಿ ಅದನ್ನ ಸರ್ಕಾರ ಕೊಡ್ತಾರೆ. ಒಂಟಿ ಮನೆ ಯೋಜನೆಯಡಿ ಆರ್ಥಿಕ ಸಹಾಯಕ್ಕೆ ಮುಂದಾಗ್ತಾ ಇದ್ದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಕೋಗಿಲು ಕ್ರಾಸ್ ಬಳಿ ಮನೆ ಕಳ್ಕೊಂಡಿರೋರ್ಗೆ ನೋಡಿ 150-160 ಜನ ಮನೆ ಕಳ್ಕೊಂಡಿರೋದು, ಶೆಡ್ ಕಳ್ಕೊಂಡಿರೋದು. ಅದರಲ್ಲಿ ಎಷ್ಟು ಜನ ಅಕ್ರಮ ಬಾಂಗ್ಲಾವಾಸಿ ವಲಸಿಗರಿದಾರೋ ಗೊತ್ತಿಲ್ಲ, ಬೇರೆ ರಾಜ್ಯದವ್ರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ನಮ್ಮವ್ರು ಎಷ್ಟು ಜನ ಇದ್ದಾರೋ ಅದು ಗೊತ್ತಿಲ್ಲ. ಏನೇ ಇರಲಿ ಬಿಡಿ, 150 ಶೆಡ್ಗಳನ್ನು ಕೆಡವಿದ್ರೆ ಅಪ್ಲೈ ಆಗಿರೋದು ಎಷ್ಟು ಗೊತ್ತಾ? ನಾವು ಮನೆ ಕಳ್ಕೊಂಡಿದ್ದೀವಿ ಅಂತ ಅರ್ಜಿಯನ್ನು ಹಾಕಿರೋದು 250ಕ್ಕೂ ಹೆಚ್ಚು ಜನ ಅಂತ ಇದ್ದಾರೆ. ಇದರ ನಡುವೆ ಇನ್ನು ಈ ಫ್ಲಾಟ್ಗಳ ಹಂಚಿಕೆ ವರದಿ ಜಿಬಿಎ ಕೈ ಸೇರಿಲ್ಲ, ಅವ್ರು ಸೇರ್ಬೇಕು, ಅದಾದ್ಮೇಲೆ ಅವ್ರು ಸರ್ಕಾರ ಕೊಡಬೇಕು, ಆಮೇಲೆ ಅಲರ್ಟ್ ಮಾಡ್ತಾರೆ ಯಾರ್ಯಾರಿಗೆ ಯಾವ ಫ್ಲೋರ್ನಲ್ಲಿ ಯಾವ ಮನೆ ಅಂತ. ಕೋಗಿಲು ಕ್ರಾಸ್ ಇದು ಕ್ವೆಶ್ಚನ್ ಇಸ್ ಆಫ್ ರಿಹ್ಯಾಬಿಲಿಟೇಷನ್ ಆಫ್ ದ ಪರ್ಸನ್ಸ್. ಅದಕ್ಕೆ ಡಿ ಸಿ ಅವರು ಮತ್ತೆ ಎಲ್ಲರೂ ಈಗಾಗಲೇ ಡೀಟೇಲ್ ಆಗಿ ಪರಿಶೀಲನೆ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಬಹುತೇಕ ಅದು ಬಂದ ತಕ್ಷಣ ಸಂಬಂಧಪಟ್ಟ ಹೌಸಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಸಂಪರ್ಕ ಮಾಡಿಬಿಟ್ಟು ಅದು ಯಾವ ರೀತಿಯಿಂದ ಕೊಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ತೀರ್ಮಾನ ಆಗ್ತದೆ ಸರ್ಕಾರ. GBA ನಲ್ಲಿ ದೇರ್ ಇಸ್ ಅ ಪ್ರೊವಿಷನ್ ಫಾರ್ ಹೌಸಿಂಗ್ ಟು ಬಿ ಪ್ರೊವೈಡೆಡ್. ಅದರ ಏನು ಗೈಡ್ಲೈನ್ಸ್ ಇದೆ ಅದರ ಆಧಾರದ ಮೇಲೆ ಅವಕಾಶ ಕೊಡ್ತೀವಿ. ಬೇಗನೆ ಬರುತ್ತದೆ ಅಂತ ಹೇಳಿ ನಮ್ಮ